ಬರ್ರಿ. ಈಗ ಸಮಾಜ ಕಲ್ಯಾಣ ಸಚಿವರು ಒಳ ಮೀಸಲಾತಿ ವಿಷಯದಲ್ಲಿ ಅವರೇ ಅದನ್ನು ಮೂವ್ ಮಾಡೋದು, ಅವರೇ ತೀರ್ಮಾನ. ಇಲ್ಲಿವರೆಗೂ ಆಗಿರೋ ತೀರ್ಮಾನಗಳೇ ಅವರೇ ಮುಖ್ಯಸ್ಥರು ಕ್ಯಾಬಿನೆಟ್ ಅಲ್ಲಿ, ಅವ್ರ ಇಲಾಖೆಗೆ ಸಂಬಂಧಪಟ್ಟಿದ್ದು. ಮುಂದೆ ಈಗ 2 ಗಂಟೆಗೆ ಆಗೋ ಮೀಟಿಂಗಲ್ಲಿ ಯಾವ್ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸ್ಕಸ್ ಮಾಡಿದ್ದೀರಿ ಅಂತ ಹೇಳಿದ್ದೀವಿ. ಅವರು ಹೇಳಿದ್ದಾರೆ, ಯಾರಿಗೂ ಅನ್ಯಾಯ ಆಗದಿರೋ ಸಮವಾಗಿ ಹಂಚ್ಕೊಳ್ಳೋ ರೀತಿ ಮಾಡ್ಕೊಳ್ಳೋಣ, ಕ್ಯಾಬಿನೆಟ್ಟಲ್ಲಿ ಡಿಸ್ಕಸ್ ಮಾಡೋಣ. ಕ್ಯಾಬಿನೆಟ್ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಸೇರಿ ಒಂದು ಕನ್ಸೆನ್ಸಸ್ ಮಾಡಿಕೊಂಡು ನಾವು ಇದನ್ನು ತೀರ್ಮಾನ ಮಾಡೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಒಳ ಮೀಸಲಾತಿ ಕೇವಲ ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ, ಇಡೀ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಬೇಕು ಅಂತ ಇಷ್ಟನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡುವಾಗ ABC ಏನಿದೆ ಅವರೆಲ್ಲರೂ ಕೂಡ ಸಮವಾಗಿ ಹಂಚ್ಕೊಳ್ಳೋಣ ಅಂತ. ಇವತ್ತು ತಿಮ್ಮಾಪುರ ಅವರು ಕೂಡ ಇವತ್ತು ಬಾಗಲಕೋಟೆಯಿಂದ ಬಂದಿದ್ದಾರೆ. ಅವರು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿದ್ವಿ. ಚಂದ್ರಪ್ಪ ಇದ್ದಾರೆ, ಡಾಕ್ಟರ್ ತಿಮ್ಮಯ್ಯ ಇದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರೋರಿದ್ದಾರೆ. ಅವ್ರ ಜೊತೆಯಲ್ಲಿ ಕೂಡ ಮಾತಾಡಿಕೊಂಡು ಕ್ಯಾಬಿನೆಟ್ಗೆ ಹೋಗ್ತೀವಿ. ವಿರೋಧ ಮಾಡ್ತಾ ಇರುವಂತದ್ದು ಸರ್, ಇರುವಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅದನ್ನ ಅನುಷ್ಠಾನ ಮಾಡಬಾರ್ದು, ಹಿಂದೆ ಏನಿತ್ತು ಅದನ್ನೇ ಮುಂದುವರಿಸಲಿ, 18/2025 ಸಚಿವ ಸಂಪುಟದ ನಿರ್ಣಯವನ್ನ ಕೈ ಬಿಡಬೇಕು ಅನ್ನುವಂಥದ್ದು ಅವ್ರ ವಾದ. ಅವರು ಸ್ವತಂತ್ರರಾಗಿದ್ದಾರೆ, ಅವರ ಅಭಿಪ್ರಾಯಗಳು ಅವ್ರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತಾರೆ. ಸರ್,